ಬದವೇ ನಿಮಗೆಲ್ಲ ಒಂದು ಇಟಾಲಿಯನ್ ವರ್ಡ್ ಹೇಳ್ಕೊಡ್ತೀನಿ. ಕಾಂಪ್ಲೆಕ್ಸೋ ಗಾರ್ಡನ್ ವಿಲ್ಲೆ ಪ್ರೆಸಿಡೆಂಟ್ ಅವರು. ಸೊ ಇದ್ರ ಝೂಮ್ ರೇಂಜ್ ಬಗ್ಗೆ ತುಂಬ ಸಲ ಹೇಳಿದ್ದೀನಿ. ಇಲ್ಲಿ ಸನ್ಸೆಟ್ ಆಗದೆ ಸರಿಯಾಗಿ ಬಿದ್ದೆ. ಇಲ್ಲಿಂದ ಜಾರ್ಕೊಂಡು ಸ್ಕಿಡ್ ಆದ. ಬ್ಯಾಟ್ರಿ ಇಸ್ ಫುಲ್ಲಿ ಚಾರ್ಜ್ಡ್. ಹಾಯ್ ಆಲ್, ಇವತ್ತು ಬಂದು ಮತ್ತೆ ಸಂಡೇ ಗೈಸ್. ಸೊ ನಾನು ಮತ್ತೆ ಆ ವ್ಯೂ ಪಾಯಿಂಟ್ ಹೋಗೋಣ ಅಂದ್ಕೊಂಡೆ, ಬಟ್ ಈ ಸಲ ವಿತ್ ಕೆನಾನ್ ಕ್ಯಾಮ್. ನಾನು ಎವ್ರಿ ಟೈಮ್ ಈ ಕ್ಯಾಮ್ರಾ ಬಗ್ಗೆ ಮಾತಾಡ್ತಾ ಇರ್ತೀನಿ ಬ್ಲಾಗಲ್ಲಿ. ಸೊ ಇದರ ಝೂಮ್ ರೇಂಜ್ ಬಗ್ಗೆ ತುಂಬ ಸಲ ಹೇಳಿದ್ದೀನಿ. 40x ಆಪ್ಟಿಕಲ್ ಝೂಮ್ ಇದೆ. ಬ್ಯಾಟ್ರಿ ಇಸ್ ಫುಲ್ಲಿ ಚಾರ್ಜ್ಡ್. ಇಲ್ಲಿಂದ ತೋರಿಸ್ತೀನಿ ನೋಡಿ ಗೈಸ್ ಝೂಮ್ ರೇಷಿಯೋ. ರಾತ್ರಿ 8 ಗಂಟೆಗೆ ಎಂಥ ಬಿಸಿಲು, ಸನ್ಲೈಟ್ ಕಣ್ಣು ಕುಗ್ತಾ ಇದೆ. ಶೇಡ್ಸ್ ಎಲ್ಲ ನಿಮಗೆಲ್ಲ ಈ ಡೈಲಾಗ್ ಗೊತ್ತೇ ಇರಬೇಕು. ಕಿರಿಕ್ ಪಾರ್ಟಿ ಗೈಸ್, ಒನ್ ಆಫ್ ಮೈ ಫೇವ್ರೇಟ್ ಮೂವೀಸ್. ಸೊ ಗೈಸ್ ಈ ಡೈಲಾಗ್ ಬಂದು ಇಟ್ಲಿಯಲ್ಲಿ ನಿಜ ಗೈಸ್. ಬಿಕಾಸ್ ಇಲ್ಲಿ ಸನ್ಸೆಟ್ ಆಗದೆ 9 ಗಂಟೆ ರಾತ್ರಿಗೆ ಟಿಲ್ 8:30 ಸನ್ಲೈಟ್ ಇರುತ್ತೆ. ಈ ರೇಂಜಿಗೆ ಇರಲ್ಲ, ಬಟ್ 8 o'clock ಇರುತ್ತೆ ಗೈಸ್. ಈ ರೇಂಜಿಗೆ ಇರುತ್ತೆ. ಸೊ ಆ ಡೈಲಾಗ್ ಇಟ್ಲಿಗೆ ಪರ್ಫೆಕ್ಟ್ಲಿ ಸಿಂಕ್ ಆಗುತ್ತೆ. ಬಸ್ಸಿನ 3 ನಿಮಿಷದಲ್ಲಿ ಇದೆ ಗೈಸ್. ಈ ಸ್ಟಾಪ್ ಹತ್ರ ಬಸ್ ಸಿಗಲ್ಲ, ಇಲ್ಲಿಂದ ಆ ಕಡೆವರೆಗೂ ನಡ್ಕೊಂಡು ಹೋಗ್ಬೇಕು. ಎಷ್ಟು ಕ್ಯೂಟ್ ಇತ್ತು ಗೈಸ್ ಆ ಕಾರು. ಯಾವಾಗ ನೋಡಿದ್ರು ಎಮ್ ಡಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ. ಸೊ ನಿಮಗೆಲ್ಲ ಇಡೀ ಇಟ್ಲಿಯಲ್ಲಿ MD ಒಂದೇ ಅನ್ಸುತ್ತೆ, ಸೂಪರ್ ಮಾರ್ಕೆಟ್ ಅನ್ಸುತ್ತೆ. ಬಟ್ ನನ್ನ ಕಣ್ಮುಂದೆ ನಮ್ಮ ಮನೆ ಹತ್ರ ಇನ್ ಕೂಪ್ ಅಂತ ಒಂದಿನ ಇಲ್ಲೂ ಬರೋಣ ಗೈಸ್. ಆ್ಯಕ್ಚುಲಿ ಇಟ್ಲಿಯಲ್ಲಿ ಫೇಮಸ್ ಬ್ರ್ಯಾಂಡ್ ಸೂಪರ್ ಮಾರ್ಕೆಟ್ಸ್ ಬಂದು ಯೂರೋಸ್ಪಿನ್ ಗೈಸ್, ಯೂರೋಸ್ಪಿನ್ನು, ಆಮೇಲೆ ಕೊನಾಡೋ, MD ಆಬ್ವಿಯಸ್ಲಿ, ಇನ್ನೊಂದು ಯಾವುದೋ ಇದೆ ಗೈಸ್. ಸೊ ಗೈಸ್ ನಾನು ಲಾಸ್ಟ್ ವೀಕು ಬಿದ್ದಿದ್ನಲ್ವಾ, ಶರ್ಟ್ ಎಲ್ಲ ಅರ್ಧೋಯ್ತು, ತೋರಿಸ್ದೆ. ಅದು ಬಂದು ಎಲ್ಲಿ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿಂದ ಫುಟ್ಪಾತಲ್ಲಿ ಓಡ್ತಾ ಇದ್ದೆ ಗೈಸ್. ವಾಸ್ ರನ್ನಿಂಗ್ ಬಿಕಾಸ್ ಆ ಕಡೆ ಬಸ್ ಸ್ಟಾಪ್ ಬರುತ್ತೆ 21 ನಂಬರು. ಇವಾಗ 21 ನಂಬರ್ ಅಲ್ಲೇ ಲೆಫ್ಟ್ ತೊಗೊಂಡ್ಬಿಡುತ್ತೆ, ಇಲ್ಲಿಂದ ಸ್ಟ್ರೈಟ್ ಬರಲ್ಲ. ಸೊ ಹಿಂಗೆ ಬ್ಲಾಗಿಂಗ್ ಮಾಡ್ತಾ ಓಡ್ತಾ ಇದ್ನ. ಐ ಡಿಂಟ್ ಗೆಸ್ಟ್ ಈ ಕಲ್ಲು ಗೈಸ್. ಇದನ್ನು ನೋಡ್ಕೊಂಡಿಲ್ಲ ನಾನು. ಸೊ ಸರಿಯಾಗಿ ಬಿದ್ದೆ, ಇಲ್ಲಿಂದ ಹಿಂಗೆ ಜಾರ್ಕೊಂಡು ಸ್ಕಿಡ್ ಆದೆ. ಸೊ ಈ ಎಫರ್ಟ್ನ ನಾನು ಏನಾದರೂ ಕ್ರಿಕೆಟ್ಗೆ ಹಾಕಿದ್ದಿದ್ರೆ ಅಟ್ಲೀಸ್ಟ್ ರನ್ಔಟ್ ಆಗ್ತಾ ಇದ್ದಿಲ್ಲ, ಆಮೇಲೆ ತುಂಬ ಕ್ಯಾಚಸ್ ಹಿಡಿಬೋದಿತ್ತು ಗೈಸ್. ಬೆದವೆ ಗೈಸ್, ಇದು ಒಂದು ಹೊಸ ರೆಸ್ಟೋರೆಂಟ್. ಅರೌಂಡ್ 1 ವಾರ ಮುಂಚೆ ಓಪನ್ ಇದ್ದಿಲ್ಲ ಗೈಸ್. ಇದು ಇವಾಗ ಓಪನ್ ಮಾಡಿರೋದು. ಹಿಂದೆಯಿಂದಾನೇ ಬಸ್ ಬರುತ್ತೆ ಗೈಸ್ 21 ಪೇ. ಒಂಚೂರು ಗಮನ ಅಲ್ಲೂ ಇರಬೇಕು. ಶಿಟ್ ಗೈಸ್, ಬ್ಯಾಟ್ರಿ ಖಾಲಿ ಆಗೋಯ್ತು. ಐ ಥಿಂಕ್ ಅರೌಂಡ್ 10 to 15 ಮಿನಿಟ್ಸ್ ಅಷ್ಟೇ ಓಡಿದ್ದು ವಿಡಿಯೋ ರೆಕಾರ್ಡಿಂಗ್ ಮೋಡಲ್ಲಿ. ನಾನು ಮತ್ತೆ ಫೋನಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಗೈಸ್. ಇನ್ನು 2 ರಿಂದ 3% ಇದೆ ಅಷ್ಟೇ ಚಾರ್ಜ್ ಕ್ಯಾಮ್ರಾ ಅಲ್ಲಿ.
ಫೈನಲಿ ಗೈಸ್ ಚಾರ್ಜಿಂಗ್ ಮುಗೀತು. ಸೊ ಗೈಸ್ ನಾನು ಫಸ್ಟ್ ಮಾಡಿದ ತಪ್ಪೇನಂದರೆ ವ್ಲಾಗಿಂಗ್ ಇದ್ರಲ್ಲಿ ಮಾಡಿದ್ದು ಗೈಸ್. ಇದರಲ್ಲಿ ವ್ಲಾಗ್ ಮಾಡಬಾರ್ದಿತ್ತು, ಬರೀ ಝೂಮಿಂಗ್ ಶಾರ್ಟ್ಸ್ ತೆಗಿಬೇಕಿತ್ತು ಅಷ್ಟೇ ಗೈಸ್. ಸಿನ್ಸ್ ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಕೇರ್ಫುಲ್. ಸೊ ಗೈಸ್ ಹಿಂದೆ ಪೆನೋರಾಮಿಕ್ ಬೈನಾಕ್ಯುಲರ್ ಇದೆ, ಬಟ್ ಇದು ಪೇ ಮಾಡಬೇಕು ಗೈಸ್. ಇಲ್ಲಿ ನೋಡಿ €1 ಆಗಬೇಕು. ಇಲ್ಲಿ ಕ್ಲೋಸ್ ಆಗಿದೆ ನೋಡಿ, ಬಟ್ ನನ್ನ ಹತ್ರ €1 ಕಾಯಿನ್ ಇಲ್ಲ ಗೈಸ್. QR ಕೋಡ್ ಎಕ್ಸೆಪ್ಟ್ ಮಾಡಲ್ಲ ಇದು. ಇಫ್ ಯು ಆಲ್ ರಿಮೆಂಬರ್ ಲಾಸ್ಟ್ ಟೈಮ್ ನಾವು ಆ ರೆಸ್ಟೋರೆಂಟಿಗೆ ಹೋಗಿದ್ವಿ. ಈ ಸಲ ಬೇರೆ ಕಡೆ ಹೋಗೋಣ. ನನ್ನ ಕಣ್ಮುಂದೆ ಒಂದು ಮಕಾವಿದೆ. ಬದವೇ ನಿಮಗೆಲ್ಲ ಒಂದು ಇಟಾಲಿಯನ್ ವರ್ಡ್ ಹೇಳ್ಕೊಡ್ತೀನಿ, ಬೆಲ್ಲಿಸಿಮೋ. ಬೆಲ್ಲಿಸಿಮೋ ಅಂದರೆ ಬ್ಯೂಟಿಫುಲ್. ಸೊ ಗೈಸ್ ನಾವೇನಾದರೂ ಹೇಳಿದರೆ ಅದು ರಿಪೀಟ್ ಮಾಡುತ್ತೆ ಅನಿಸುತ್ತೆ. ಬನ್ನಿ ಟ್ರೈ ಮಾಡೋಣ ಏನಾದರೂ. ಲೌಡೆ ಲೌಡೆ ನೀವು ಅಂದ್ಕೊಂಡಿರೋ ವರ್ಡ್ ಅಲ್ಲ, ಇಟ್ಸ್ ನಾಟ್ ಲೌಡೆ, ಇಟ್ಸ್ ಕಾಲ್ಡ್ ಔಡೆ. ಔಡೆ ಅಂದರೆ ಇಟಾಲಿಯನಲ್ಲಿ ನನಗೂ ಗೊತ್ತಿಲ್ಲ ಗೈಸ್, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಇಫ್ ದಿಸ್ ಸೇ ಲೌಡೆ, ಓಯ್ ಲೌಡೆ. ಏನಕ್ಕೆ ಬೇಕು ಗೈಸ್ ರಿಸ್ಕು, ಕಚ್ಬಿಟ್ರೆ ಕಷ್ಟ ಆಮೇಲೆ. ನೋಡಿ ಗೈಸ್ ಚೆನ್ನಾಗಿದೆಯಲ್ಲ. ಸೊ ಗೈಸ್ ಆ್ಯಕ್ಚುಲಿ ನಾನು ಇಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇವ್ನು ಡಿಲೇ ಮಾಡ್ತಿದ್ದಾನೆ ಗೈಸ್ ಕೇಳಿದರೆ. ಮೇ ಬಿ ರಶ್ ಇದೆ ಅದಕ್ಕೆ ಅನಿಸುತ್ತೆ, ಬಟ್ ನನಗೆ 7 ನಿಮಿಷದಲ್ಲಿ ಬಸ್ ಇದೆ. ಐ ಕಾಂಟ್ ಟೇಕ್ ಅ ರಿಸ್ಕ್. ಈ ಬಸ್ ಮಿಸ್ ಆದರೆ ಮತ್ತೆ ಏನೋ 2 hours ಆದಮೇಲೆ ಬರುತ್ತೆ ಗೈಸ್. ಬಸ್ ಸ್ಟಾಪ್ ಹತ್ರ ಹೋಗೋಣ. ಪಲ್ಲೇಸ್ರು ಓಕೆ, ಇಲ್ಲೊಂದು ಜಿಮ್ ಇದೆ ಗೈಸ್ ನೋಡಿ. ಇಫ್ ಯು ರಿಮೆಂಬರ್ ಗೈಸ್ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ನಮ್ಮ ಕಣ್ಣು ಮುಂದೆನೇ ಹೋಯಿತು ಆ ಬಸ್ಸು 21 ನಂಬರ್. ಅದೇ ಬಸ್ಸಲ್ಲಿ ನಾವು ರಿಟರ್ನ್ ಹೋಗ್ಬೇಕು ಗೈಸ್. ಸೊ ಆ ಬಸ್ ನಾನು ಇವಾಗೆ ಹೇಳಿದ್ರೆ ಐ ಥಿಂಕ್ ಆನ್ ಟೈಮ್ ಮನೆಗೆ ರೀಚ್ ಆಗ್ತೀನಿ. ಆ್ಯಂಡ್ ಎಕ್ಸಾಮ್ಗಿನ್ನ 3 ದಿನ ಇರೋದು. ಸೊ ಮನೆಗೆ ಹೋಗಿ ಓದ್ಕೊಳ್ಳೋಣ. ಸೊ ಗೈಸ್ ನಾನು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ವಿಷಯ ನೆನಪಾಯಿತು. ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೋಗಿದೆ, ಆಮೇಲೆ ಒಂಚೂರು ಐಟಮ್ಸ್ ಎಲ್ಲ ಖಾಲಿ ಹೋಗಿದೆ ಗೈಸ್. ಹಸಿ ಮೆಣಸಿನ್ಕಾಯಿ ಖಾಲಿ ಹೋಗಿದೆ. ಇದೆಲ್ಲ ಜಸ್ಟ್ ಥಿಂಗ್ ಗೈಸ್. ಇದೆಲ್ಲ ನನ್ನ ಬಾಯಿಂದ ಬರ್ತಾ ಇದೆ ಅಂದರೆ ನಾನೇ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಗೈಸ್. ಬಿಕಾಸ್ ಕುಕಿಂಗ್ ಈಸ್ ಆ್ಯನ್ ಆರ್ಟ್. ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಗೈಸ್ ಒಂದ್ಸಲ ನೀವೆಲ್ಲ ಕುಕಿಂಗ್ ಕಲಿತ್ರೆ ಯು ವಿಲ್ ಲವ್ ಟು ಕುಕ್ ಫುಡ್ ಗೈಸ್. ಈ ಕಾರ್ ನೋಡಿ ಗೈಸ್, ಲೈಟಿಗೆ ನಮ್ಮ ಆಲ್ಟೋ ಥರ ಫೀಲ್ ಬರ್ತಾ ಇದೆ. ಸೊ ಗೈಸ್ ಇಂಡಿಯಾಲೆಲ್ಲ ಸಂಡೇ ಅಂತ ಬಂದರೆ ನಾವೆಲ್ಲ ಕಾಯ್ತಾ ಇರ್ತೀವಿ, ಯಾವಾಗ ಆಚೆ ಹೋಗೋಣ ಸುತ್ತಾಡೋಕ್ಕೆ ಅಂತ. ಇಲ್ಲ ಹತ್ರ ಇಲ್ವೇ ಇಲ್ಲ ಗೈಸ್. ತುಂಬ ಜನ ಇಲ್ಲಿ ನೋಡಿ, ಇದೆಲ್ಲ ಕಮ್ಯುನಿಟೀಸ್. ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಗೇಟ್ ಇರುತ್ತೆ ಇಲ್ಲಿ. ಗೇಟ್ ಲಾಕ್ ಸಿಸ್ಟಮ್ ಇಲ್ಲೇ ಇದೆ ನೋಡಿ. ಇಲ್ಲೆಲ್ಲ ಹೌಸ್ ಓನರ್ಸ್ ನಂಬರ್ಸ್ ಇರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಪರ್ಸನ್ ಅವರು ಬಟನ್ ಒತ್ತಿ ಕೋಡ್ ಒತ್ತಿದ್ರೇ ಈ ಗೇಟ್ ಓಪನ್ ಆಗೋದು. ಸೊ ಅಷ್ಟೆಲ್ಲ ಟೆಕ್ನಾಲಜಿ ಇಲ್ಲಿದೆ. ಇದೊಂಥರ ನಮ್ಮ ಪ್ರಾವಿಡೆಂಟ್ ಫೀಲ್ ಬರ್ತಾ ಇದೆ ಗೈಸ್. ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರಾವಿಡೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಕಾಲೇಜ್ ಹತ್ರನೇ, ಅರೌಂಡ್ 6 kilometers ದೂರದಲ್ಲಿ. ಸೊ ಆ ಅಪಾರ್ಟ್ಮೆಂಟ್ ಲೈಫಲ್ಲಿ ನಮಗೆಲ್ಲ ತುಂಬ ಮೆಮೊರೀಸ್ ಇದೆ ಗೈಸ್. ಸೊ ಇಲ್ಲೆಲ್ಲ ಸಂಡೇ ಅಂತ ಬಂದರೆ ಎಲ್ಲ ತುಂಬ ಚಿಲ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಒಂದು ವೈನ್ ತೊಗೊಂಡು ನೀಟಾಗಿ ಒಂದು ಸಿನಿಮಾ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟೊಂದು ಆಚೆ ಬರೋಕ್ಕೆ ಪ್ರಿಫರ್ ಮಾಡಲ್ಲ ಇವರು, ಅನ್ಲೆಸ್ ದೇ ಆರ್ ವೆರಿ ಔಟ್ ಗೋಯಿಂಗ್ ಪರ್ಸನ್. ಸೊ ಗೈಸ್ ನಿಮಗೆಲ್ಲ ಫೆಲಿಚೆ ಅಂದರೆ ಏನು ಗೊತ್ತಾ? ಫೆಲಿಚೆ ಮೀನ್ಸ್ ಹ್ಯಾಪಿ. ಸೊ ಗೈಸ್ ನಮ್ಮ ಮೆಸ್ಸಿನಲ್ಲಿ ಮ್ಯಾಗಿ ತರಿಸಿರೋ ಫಸ್ಟ್ ಏಷ್ಯನ್ ಮಾರ್ಕೆಟ್ ಬಂದು ಇವರೇ ಗೈಸ್. ಇವ್ರಿಗಿಂತ ಮುಂಚೆ ಯಾವುದೇ ಏಷ್ಯನ್ ಮಾರ್ಕೆಟಲ್ಲಿ ಮ್ಯಾಗಿ ಸಿಗ್ತಾ ಇದ್ದಿಲ್ಲ ಮೆಸ್ಸಿನಲ್ಲಿ. ಸೊ ಹಿ ಬ್ರೋಕ್ ದಟ್ ಆ್ಯಂಡ್ ಕ್ರಿಯೇಟೆಡ್ ಅ ಹಿಸ್ಟ್ರಿ ಗೈಸ್. ಸೊ ನಂಗೆ ಯಾವಾಗೂ ಒಂದು ಕನ್ಫ್ಯೂಷನ್ ಗೈಸ್, ಇದು ಶುಂಠಿ ಅದು ಬೆಳ್ಳುಳ್ಳಿನ, ಇದು ಶುಂಠಿ ಅಂತ ನೋಡಿ ಗೈಸ್. ಮಿಕ್ಸ್ಚರ್ ಇದೆ. ನಾರ್ಮಲಿ ಇಲ್ಲಿ ನಮ್ಮ ಎಲ್ಲ ಕೈಂಡ್ ಆಫ್ ಇಂಡಿಯನ್ ಮಸಾಲಾಸ್ ಎಲ್ಲ ಇಲ್ಲೇ ಸಿಗೋದು. ಇದೊಂದೇ ಶಾಪ್ ಅಂತಲ್ಲ, ತುಂಬ ಶಾಪ್ಸ್ ಇದ್ದಾವೆ. ನಮ್ಮ ಮನೆ ಹತ್ರ ಅಂದರೆ ಇದೊಂದೇ ಇರೋದು. ಇವನ ಹತ್ರ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದು ಯಾವುದೂ ಇಲ್ಲ ಅನಿಸುತ್ತೆ. ಇದೊಂದು ಓಕೆ, ಇದು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಸೊ ಗೈಸ್ ಆ ಬಸ್ನ ಹಿಡಿಬೇಕು ಆ್ಯಕ್ಚುಲಿ. ಹಿಂಗೆ ನಾವು ಕ್ರೇಜಿ ಅಲ್ವಾ?
ಸಂಡೇ ಬಸ್ ನೋಡಿ ಗೈಸ್ ಎಷ್ಟು ರಶ್ ಇರುತ್ತೆ. ಜಸ್ಟ್ ಲುಕ್ ಅಟ್ ದ ಟೈಮಿಂಗ್ ಗೈಸ್. ನಮಗೋಸ್ಕರ 22:23 ಕಾಯ್ತಾ ಇದೆ. ಈ ಬಸ್ ಬಂದು ಅನುಂಜಾದ ಸೈಡ್ ಹೋಗುತ್ತೆ, ಅನುಂಜಾದ ಬಂದು ಆ ಕಡೆ ಕಂಪ್ಲೀಟ್. ಬಸ್ ನಾನು ಇಲ್ಲಿಗೆ ಬಂದು ಅರೌಂಡ್ 8 months ಆಯಿತು. ಇಷ್ಟು ನಮ್ಮ ಮನೆ ಹತ್ರದಲ್ಲಿ ಒಂದು ಮೋವಾ ಥಾಯ್ ಅಂತೆ, ಅದು ಕ್ಲಾಸಸ್ ಇದೆ ಅಂತ ಗೊತ್ತಾಯ್ತಿಲ್ಲ. ಸೊ ಇಟ್ಲಿಗೆ ಬರ್ಬೇಕಾರೆ ಲರ್ನಿಂಗ್ ಕುಂಗ್ ಫು ಕರಾಟೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಬಿಕಾಸ್ ಏನಕ್ಕಂದರೆ ಇಫ್ ಯು ಗಾಟ್ ಅಡ್ಮಿಷನ್ ಟುವರ್ಡ್ಸ್ ರೋಮ್ ಸೈಡ್ ಇಲ್ಲಿ ನೋಡಿ ಗೈಸ್, ಪೋಲ್ ಯಾವನ ಕಿತ್ತಾಗಿದ್ದಾನೆ. ಇಫ್ ಯು ಗಾಟ್ ಅಡ್ಮಿಷನ್ ಟುವರ್ಡ್ಸ್ ರೋಮ್ ಆ ಕಡೆ ಎಲ್ಲ ಯು ಶುಡ್ ಲರ್ನ್ ಕರಾಟೆ. ಬಿಕಾಸ್ ಗೈಸ್ ಅಲ್ಲೆಲ್ಲ ಚಿಕ್ಕ ಮಗಳು ಟೀನೇಜ್ ಮಕ್ಕಳೆಲ್ಲ ಒಂದು 3-4 ಜನ ಗುಂಪು ಸೇರ್ಕೊಂಡು ದೇ ಟಾರ್ಗೆಟ್ ಯು ಗೈಸ್. ರೀಸೆಂಟಿಗೆ ಒಬ್ಬ ಕಾಮನ್ ಫ್ರೆಂಡ್, ಒಬ್ಬ ನೋನ್ ಪರ್ಸನ್ಗೆ ಒಂದು 3 ಜನ ಚಿಕ್ಕ ಮಕ್ಕಳು ಟೀನೇಜ್ ಹುಡುಗರು ಬಂದು ಬೆಳಗಿನ ಜಾವ 3:15 ಏನೋ ಬಸ್ ಇತ್ತಂತೆ. ಸೊ ನೀಟಿಗೆ ಸ್ನಾನ ಮಾಡ್ಕೊಂಡು ಅವ್ನು ರೆಡಿಯಾಗಿ ಲಗೇಜ್ ಎಲ್ಲ ತೊಗೊಂಡು ಇನ್ನೇನು ಹೊರಟ ಎಕ್ಸಾಕ್ಟ್ಲಿ ಮನೆ ಆಚೆಗಡೆ. ಇಟ್ ವಾಸ್ ಅ ಪಬ್ಲಿಕ್ ಏರಿಯಾ. ಚಾಕೋ ತೊಗೊಂಡು ಸೀದಾ ಕತ್ತತ್ರ ಇಟ್ಟು ಐಫೋನ್ ಕಿತ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಕಾಮನ್ ಇನ್ ರೋಮ್ ಗೈಸ್. ಬಿಲ್ಡ್ ಯುವರ್ ಬಾಡಿ, ಲುಕ್ ಟೆರರ್. ಅಟ್ಲೀಸ್ಟ್ ನಮ್ಮ ಈ ಥರ ಫೇಸ್ ಆದರೂ ಇರಬೇಕು, ಸೌತ್ ಇಂಡಿಯನ್ ಫೇಸ್ ಥರ. ನಾವೆಲ್ಲ ಡಿಫಾಲ್ಟಾಗಿ ಟೆರರಾಗಿ ಕಾಣಿಸ್ತೀವಿ ಗೈಸ್. ಮೆಸ್ಸಿನಾ ಕಂಪೇರ್ಡ್ ಟು ಹೋಲ್ ಇಟಲಿ, ಮೆಸ್ಸಿನಾ ಇಸ್ ದ ಸೇಫೆಸ್ಟ್ ಪ್ಲೇಸ್ ಗೈಸ್. ವಿಲ್ ಯು ಬಿಲೀವ್ ಅಲ್ಲಿ ನಿಂತ್ಕೊಂಡು ಸ್ಮೋಕ್ ಮಾಡ್ತಿದ್ದಾನೆ ನೋಡಿ. ಅವನು ಈ ಏರಿಯಾ ಪೂರ್ತಿ ಪ್ರೆಸಿಡೆಂಟ್ ಗೈಸ್. ಇವಾಗ ರಿಟೈರ್ ಆಗಿದ್ದಾರೆ, ಬಟ್ ಒಂದು ಜಮಾನೆಯಲ್ಲಿ ಕಾಂಪ್ಲೆಕ್ಸೋ ಗಾರ್ಡನ್ ವಿಲ್ಲೆ ಪ್ರೆಸಿಡೆಂಟ್ ಅವರು. ಚಾವ್ ವಿಡಿಯೋ ಚಾವ್. ಅವರು ಬಂದು ಒಂಚೂರು ಇಂಟರಾಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಜೊತೆ ಎಲ್ಲ. ಟು ಬಿ ಹಾನೆಸ್ಟ್, ಇಫ್ ಯು ಅಪ್ರೋಚ್ ಇನ್ ಅ ಪ್ರಾಪರ್ ವೇ, ಇಲ್ಲೆಲ್ಲರೂ ಇಂಟರಾಕ್ಟ್ ಮಾಡ್ತಾರೆ ಗೈಸ್. ಬಿಕಾಸ್ ಯುರೋಪಿಯನ್ ಕಲ್ಚರೇ ಅದು. ಅವ್ರು ಅಷ್ಟೊಂದೆಲ್ಲ ಯೋಚನೆ ಮಾಡೋಲ್ಲ, ಯಾರು ಇವನು ನನ್ನ ಏನಕ್ಕೆ ಮಾತಾಡ್ಸ್ತಾ ಇದ್ದಾನೆ ಅದು ಇದು ಅಂತ. ಸ್ವಲ್ಪ ಜನ ಇರ್ತಾರೆ ಆಬ್ವಿಯಸ್ಲಿ, ಎಕ್ಸೆಪ್ಷನ್ ಕೇಸಸ್ ಆರ್ ಆಲ್ವೇಸ್ ದರ್. ನೀವು ಬೇಕು ಅಂತ ಹುಡುಗಿರ ಹತ್ರನೇ ಹೋಗಿ ನಂಬರ್ ಕೇಳೋಕ್ಕೆಲ್ಲ ಟ್ರೈ ಮಾಡಿದ್ರೆ ಡಸಂಟ್ ವರ್ಕ್. ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ಅಂದರೆ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಅಂತ ಅರ್ಥ ಅಲ್ಲ. ಐ ಜಸ್ಟ್ ನೋ ಗೈಸ್. ಮುಂಚೆ ನಾನು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ಬೇಕಾರೆ, ಮೇನ್ಲಿ ಐ ಫಾಲೋ ಸ್ಯಾಮ್ ಸೆಮಿಯರ್ ವ್ಲಾಗ್ಸ್ ಟು ಬಿ ಹಾನೆಸ್ಟ್. ಅವ್ರ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ಬೇಕಾರೆ ಈ ಯೂಸ್ ಟು ಹ್ಯಾಂಡಲ್ ದ ಕ್ಯಾಮ್ ವಿತ್ ಸಚ್ ಈಸ್. ಇವಾಗೂ ಕೈ ನೋವ್ತಾ ಇದೆ ಗೈಸ್. ಆ್ಯಂಡ್ ಮೇ ಬಿ ಸ್ಯಾಮ್ ಸೆಮಿಯರ್ ಅವರೆಲ್ಲ ಈ ಲೆಫ್ಟ್ ಹ್ಯಾಂಡ್ ಫ್ರಂಟ್ ಎಲ್ಡ್ ಶೋಲ್ಡರ್ ಪಾರ್ಟಿಗೆ ಜಿಮ್ ಮಾಡೋದೇ ಬೇಕಾಗಿಲ್ಲ ಅನಿಸುತ್ತೆ. ಆಲ್ರೆಡಿ ಕ್ಯಾಮ್ರಾ ಹಿಡಿದು ಮಜಲ್ ಆ್ಯಕ್ಟಿವೇಟ್ ಆಗಿರುತ್ತೆ. ಗೈಸ್ ವಿ ರೀಚ್ಡ್. ಸೊ ಗೈಸ್ ಈ ಟ್ರಾಲಿ ಬಂದು ಒಂದು 4 ತಿಂಗಳು ಮುಂಚೆ ತೊಗೊಂಬಂದಿದ್ದು, ಇನ್ನೂ ಅಲ್ಲೇ ಇದೆ. ಬಿಕಾಸ್ ಇಲ್ಲಿ ಕೇಳೋರು ಯಾರೂ ಇಲ್ಲ. ಸೊ ಆ ಟ್ರಾಲಿ ಬಂದು MDದು ಗೈಸ್, ಸೂಪರ್ ಮಾರ್ಕೆಟ್ದು. ಬೈ ದ ವೇ, ದಿಸ್ ಈಸ್ ಹೌ ಐ ಗಾಟ್ ರೆಡಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ದ ಬ್ರೌನ್ ಶೂಸ್, ದ ಬ್ರೌನ್ ಹ್ಯಾಟ್, ಬ್ರೌನ್ ಬೆಲ್ಟ್ ಇದ್ರೆ ಚೆನ್ನಾಗಿರೋದು, ಆ್ಯಂಡ್ ಸಿಲ್ವರ್ ಆಕ್ಸೆಸರೀಸ್. ಬನ್ನಿ ಶಾರ್ಟ್ಸ್ ಹೆಂಗಿದೆ ಅಂತ ನೋಡೋಣ. ನೋಡಿ, ಆ್ಯಕ್ಚುಲಿ ವಿ ಆಲ್ಮೋಸ್ಟ್ ರೀಚ್. ನಾನು ಸ್ಟೋರಿಯಲ್ಲಿ ಪಾಸ್ ಮಾಡಿದೆ ಅಂತ ಇಲ್ಲಿ ಬಂದ್ಕೊಂಡಿನಿ. ಐ ಥಿಂಕ್ ಸ್ಟೆಬಿಲಿಟಿ ಅಷ್ಟೊಂದಿಲ್ಲ, ಆಮೇಲೆ ಜಾಸ್ತಿ MB ತೊಗೊತಾ ಇದೆ. 40 ಸೆಕೆಂಡ್ ಶಾರ್ಟ್ಸ್ಗೆ ಅರೌಂಡ್ 320 MB ಅಂದರೆ ಇಟ್ಸ್ ಟೂ ಮಚ್ ಗೈಸ್. ನೋಡೋಣ ಹೆಂಗೆ ಬರುತ್ತೆ ಅಂತ. ಐ ಆಮ್ ಎಕ್ಸೈಟೆಡ್ ಟು ಎಡಿಟ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಹೋಗಿ ಮಲ್ಕೊಳ್ಳಿ. If you're watching it in a day, do your work. Have a best day guys. If anyone of you are sleeping, just kidding guys. So yeah, see you guys. Bye bye.